ಕ್ರಾಸ್ ಔಟ್ ಆಗಿದೆ. ಬಿಜೆಪಿ ಕ್ಲಾರಿಟಿ ಸಿಗ್ತಾ ನಿಮಗೆ? 8 ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರದ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ನನಗೆ ದೂರವಾಣಿ ಕರೆಯನ್ನು ಮಾಡಿದರು. ವಿಜೇಂದ್ರ ಅವರೇ, ನಿಮ್ಮ ರಾಷ್ಟ್ರೀಯ ನಾಯಕರ ಜೊತೆಲಿ ಮಾತನಾಡಿ 3ನೇ ಅಭ್ಯರ್ಥಿಯನ್ನು ನೀವಾದರೂ ಹಾಕಿ ನಾವಾದರೂ ಹಾಕ್ತೇವೆ, ಒಂದು ಫೈಟ್ ಮಾಡೋಣ, ಒಂದು ಸೀರಿಯಸ್ ಆಗಿ, ಯಾವುದೇ ಕಾರಣಕ್ಕೂ ಸುಲಭಕ್ಕೆ ಬಿಟ್ಕೊಡೋದು ಬೇಡ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾನ್ಯ ಕುಮಾರಸ್ವಾಮಿ ಅವರು ನನಗೆ ಮಾತನಾಡಿದರು. ನಾನು ಕೂಡ ಇಲ್ಲ, ತಾವೇ ಅಭ್ಯರ್ಥಿನ ಹಾಕಿ ನಾವು ಒಟ್ಟಾಗಿ ಸೆಣಸಾಟವನ್ನು ಮಾಡೋಣ ಅನ್ನೋ ಮಾತನ್ನು ಕೂಡ ನಮ್ಮ ರಾಷ್ಟ್ರೀಯ ನಾಯಕರ ಅಭಿಪ್ರಾಯದ ಮೇರೆಗೆ ನಾನು ಅವರಿಗೆ ತಿಳಿಸಿದ್ದೆ. BJP ಆಗಲಿ JDS ಆಗಲಿ ಇಬ್ಬರ ಉದ್ದೇಶ ಒಳ್ಳೆಯದೇ ಆಗಿತ್ತು. ಫೈಟ್ ಔಟ್ ಮಾಡಬೇಕು, ಅದು ಸುಲಭಕ್ಕೆ ಬಿಡ್ಕೊಡಬಾರ್ದು, 3ನೇ ಅಭ್ಯರ್ಥಿಯನ್ನು ಸಾಧ್ಯ ಆದಷ್ಟು ಗೆಲ್ಲುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ಒಟ್ಟಾಗಿ ಪ್ರಯತ್ನ ಮಾಡಿದ್ದು ಸತ್ಯ. ಆದರೆ ನಿನ್ನೆ ಮತದಾನ ಆದಂಥ ಸಂದರ್ಭದಲ್ಲಿ JDS ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. BJP ಇಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂಥದ್ದು. ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಇಷ್ಟೇನೆ, ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ, ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅವರನ್ನ ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರ, ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಸಂಪೂರ್ಣ ವಿವರಣೆಯನ್ನು ನೀಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿಯಲ್ಲಿ ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತದೆ. ಕ್ರಾಸ್ ಔಟ್ ಮಾಡಿರೋರ ಬಗ್ಗೆ ಮಾಹಿತಿ ಇದೆಯಾ ಸರ್? ಕೆಲವು ಮಾಹಿತಿಗಳಿದ್ದಾವೆ, ಎಲ್ಲವನ್ನು ಕೂಡ ನಾವು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಲೆಟ್ ಮಿ ಅಶ್ಯೂರ್ ಯು, ಒಂದು ರಾಷ್ಟ್ರೀಯ ಪಕ್ಷವಾಗಿ ದೇರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್. ಈಗಾಗಲೇ ನಮ್ಮ ಭಾಜಪದಲ್ಲಿ ಗೊಂದಲಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಇದನ್ನು ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಕಾರ್ಯಕರ್ತರು ಬೇಸತ್ತಿದ್ದಾರೆ ನಮ್ಮ ನಡವಳಿಕೆಯನ್ನು. ಆದರೆ ಒಬ್ಬ ಚುನಾಯಿತ ಪ್ರತಿನಿಧಿ, ಭಾರತೀಯ ಜನತಾ ಪಾರ್ಟಿ ಟಿಕೆಟ್ನಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಗೆರೆ ಎಳೆಯುವಂಥ ಕೆಲಸ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದು ಮಾಡಬೇಕಾಗ್ತದೆ. ಅದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ನಾನು ಈ ವಿಚಾರವನ್ನು ಚರ್ಚೆ ಮಾಡಿದ್ದೇನೆ. ಸಹಜವಾಗಿ ಅವ್ರು ನೋವಾಗಿದೆ ರೀ. ಕುಮಾರಸ್ವಾಮಿ ಅವರಾಗಲಿ ನಾವಾಗಲಿ ಅಥವಾ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದಾಗ ಒಳ್ಳೆ ಉದ್ದೇಶ ಹಿಡ್ಕೊಂಡು ಇಬ್ಬರು ಕೂಡ ಕ್ಯಾಂಡಿಡೇಟ್ ಹಾಕೋಣ ಅಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಅವ್ರೇನು ಏಕಾಂಗಿಯಾಗಿ ನಿರ್ಧಾರ ಮಾಡಿಲ್ಲ. ಪಾಪ ನಮ್ಮ ಜೊತೆ ಚರ್ಚೆ ಮಾಡೇನೆ ನೀವೇ ಅಭ್ಯರ್ಥಿ ಅಂತ ಹಾಕಿ ಅಂತ ಹೇಳಿದ್ರೆ ಇಲ್ಲ ನೀವೇ ಹಾಕಿ ಕುಮಾರಸ್ವಾಮಿ ಅವರದ್ದು ನಾವೇ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಅವರೇನು ಒತ್ತಾಯಪೂರ್ವಕವಾಗಿ ಅವರೇನು ಹಾಕಿಲ್ಲ. ಈ ಎರಡೂ ಪಕ್ಷಗಳು ಕೂತು ತೀರ್ಮಾನ ಮಾಡೇ ಆಗಿರುವಂಥದ್ದು. ಹಾಗಾಗಿ ಒಂದು ಅವರ ಪಕ್ಷದಲ್ಲೂ ಕೂಡ 6-7 ಮತಗಳು ಅಡ್ಡ ಮತದಾನ ಆಗ್ತದೆ ಅಂತ ಹೇಳಿದ್ರೆ ಅವರು ಕೂಡ ನೋವಾಗ್ತಕ್ಕಂಥದ್ದು ಸಹಜ. JDS ಪಕ್ಷಕ್ಕೆ ಎಷ್ಟು ನೋವು ಬೇಸರ ಆಗಿದೆ, ನಮಗೂ ಕೂಡ ಅಷ್ಟೇ ಬೇಸರ ಆಗಿದೆ. ನಾವು 2 ಸ್ಥಾನಗಳನ್ನು ಗೆದ್ದಿರ್ಬೋದು, ಆದರೆ ನಮಗೂ ಕೂಡ ಅಪಮಾನ ಆಗಿದೆ. ನಮ್ಮ ಶಾಸಕರು ಕೂಡ ಅಡ್ಡ ಮತದಾನ ಆಗಿದೆ. ಹಾಗಾಗಿ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ತೇವೆ. ನಮ್ಮ ವರಿಷ್ಠರು ನಾನು ಕೂಡ ಭೇಟಿ ಮಾಡ್ತೇನೆ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯ ಏನಿದೆ. ನಮ್ಮ ಅವರು ಹೇಳ್ತಾರೆ 5 ಜನ JDS ಇಂದ ಅಡ್ಡ ಮತದಾನ ಆಗಿದೆ ಅಂತ ಹೇಳ್ತಾರೆ. ದಿಕ್ಕದು ನಿಮ್ಗೆ ಹಂಗಾರೆ ಸರ್? ನೋಡಿ, ಕಾಂಗ್ರೆಸ್ಸಿನ ಆಂತರಿಕ ಗೊಂದಲದಿಂದ JDS ಪಕ್ಷಕ್ಕೆ ಕನಿಷ್ಠ 4-5 ಮತಗಳು ಬರಬಹುದು ಅನ್ನೋ ಲೆಕ್ಕಾಚಾರ ಅವ್ರಿಗೂ ಕೂಡ ಇತ್ತು. ಆದರೆ ಅದು ಆಗಿಲ್ಲ. ಮತ್ತು JDSನ 18 ಮತಗಳು ಇಂಟ್ಯಾಕ್ಟ್ ಇರ್ತದೆ ಅಂತೇಳಿ ಪಾಪ ಅವ್ರು ಅಂದ್ಕೊಂಡಿದ್ರು, ಅದು ಕೂಡ ಅದು ಆಗಿಲ್ಲ. ನಾವು ಕೊಟ್ಟಂಥ ಮತಗಳು ವ್ಯತ್ಯಾಸ ಆಗಿದೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಎಲ್ಲವೂ ಕೂಡ ಇವತ್ತಲ್ಲ ನಾಳೆ ಸಂಪೂರ್ಣ ಒಂದು ಚಿತ್ರಣ ನಮಗೆ ಸಿಕ್ಕೇ ಸಿಗುತ್ತೆ.
ನಮ್ಮ ಶಾಸಕರು JDS ಪಕ್ಷಕ್ಕೆ ಅನ್ಯಾಯ ಮಾಡಿದ್ರು ಕೂಡ ದ್ರೋಹನೇ, ತಾಯಿಗೆ ಮೋಸ ಮಾಡದಂತೆ. BJP ಶಾಸಕರು ನಮ್ಮ BJP ಅಭ್ಯರ್ಥಿಗೆ ಮೋಸ ಮಾಡಿದ್ರು ಕೂಡ ಅದು ತಾಯಿಗೆ ಮೋಸ ಮಾಡದಂತೆ. ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಸರ್, ಈಗ ಜಾರ್ಖಂಡ್ ಅಂತ ರಾಜ್ಯದಲ್ಲೇನೆ ಒಂದು ಸೀಟಿಗೋಸ್ಕರ 17 ಜನ ಇದನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ನಿಮ್ಮ 64 ಜನ ಕ್ಯಾಂಡಿಡೇಟ್ ಇದ್ರು ಸಹ 3 ನಿಮ್ಮ ಪ್ರಕಾರ ಅಧಿಕೃತವಾಗಿ ಕ್ರಾಸ್ ವೋಟಿಂಗ್ ಆಗುತ್ತೆ ಅಂದ್ರೆ ಏನ್ ಸರ್ ಅರ್ಥ? ಬಿಜೆಪಿ ಪರಿಸ್ಥಿತಿ ಹೇಗಿದೆ ಅಂತ ರಾಜ್ಯದಲ್ಲಿ ಅದಕ್ಕೆ ಪೂರಕವಾಗಿ ಹೇಳ್ತೀರಿ. ನೀವೇ ಒಂದು ಪ್ರಸ್ತಾಪ ಮಾಡಿದ್ರಿ, ಈಗ ನಮ್ಮ ಕಾರ್ಯದಿಂದ ಇವರು ಕಾರ್ಯಕರ್ತರೆಲ್ಲ ಬೇಸರಗೊಂಡಿದ್ದಾರೆ ಅಂತ. ಸೊ ನಿಮ್ಗೆ ಇದು ಗೊತ್ತು, ನಿಮ್ಗೆ ಅರಿವು ಬಂದಿದೆ, ನೀವು ಹೇಳಿದ್ರಿ ಓಪನ್ ಮೈ ಆಗಿ. ಡಿಯರ್ ಫ್ರೆಂಡ್, ಇವತ್ತಲ್ಲ ನನಗೆ ಅರಿವು ಬಂದಿರೋದು. ನಾನು ಕೂಡ ಒಬ್ಬ ರಾಜ್ಯದ ಅಧ್ಯಕ್ಷನಾಗೂ ಕೂಡ ಪಕ್ಷದ ಆಂತರಿಕ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೇನೆ. ನಾನೊಬ್ಬ ಕಾರ್ಯಕರ್ತನಾಗೂ ಮಾತನಾಡ್ತಾ ಇದ್ದೇನೆ, ರಾಜ್ಯದ ಭಾಜಪದ ಅಧ್ಯಕ್ಷರು ಕೂಡ ನಾನು ಮಾತನಾಡ್ತಾ ಇದ್ದೇನೆ. ನಾನು ಭಾಜಪ ಅಧ್ಯಕ್ಷ ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ಹಾಗಾಗಿ ಕೆಲವು ಬೆಳವಣಿಗೆಗಳು ನಮಗೂ ಕೂಡ ಬೇಸರ ಇದೆ. ಅದನ್ನು ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸುವಂತ ಕೆಲಸ ನಾನು ಮಾಡ್ತೇನೆ. ವರಿಷ್ಠ ಎಲ್ಲ ಒಂದ್ ಕಡೆ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಸರ್ ರಾಜ್ಯದ ಈ ಒಂದು ಬೆಳವಣಿಗೆಗಳನ್ನ, ಯಾಕೆಂದ್ರೆ ಇದರಿಂದಲೂ ಕೂಡ ಅಸಮಾಧಾನಗಳು ಬರ್ತಲೇ ಇದ್ದಾವೆ. ವರಿಷ್ಠರು ಕಾಲಕ್ಕೆ ಏನೇನು ತೀರ್ಮಾನವನ್ನು ಮಾಡಬೇಕು ಅವ್ರು ಮಾಡ್ತಾರೆ. ಇಲ್ಲಿ ನಾವೆಲ್ಲರೂ ಕೂಡ ಸರಿಯಾಗಿ ಹೋಗ್ಬೇಕಾಗಿರ್ತಕ್ಕಂಥ ನಮ್ದು ಕೂಡ ಕರ್ತವ್ಯ ಇದೆ. ಅದು ಆಗ್ತಾ ಇದೆ, ನಾನು ಆಗ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾ ಇಲ್ಲ. ಆದರೆ ಇಂಥ ಮಹತ್ವವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಶಾಸಕರಿಗೆ ನಡ್ಕೊಳ್ತಾರೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಕಲ್ಪನೆಯೂ ಕೂಡ ಇರಲಿಲ್ಲ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಾನು ಇವತ್ತು JDS ಪಕ್ಷಕ್ಕೂ ಕೂಡ ಅವ್ರಿಗೂ ಕೂಡ ವರಿಷ್ಠರು ನೋವಾಗಿದೆ, ನಮಗೂ ಕೂಡ ನೋವಾಗಿದೆ. ಇದನ್ನ ಎಲ್ಲಿ ಮಾತನಾಡ್ಬೇಕು ಅದನ್ನ ಮಾತಾಡ್ತಾರೆ. DK ಶಿವಕುಮಾರ್ ಅವರಂತ ಒಂದು ರೀತಿಯಲ್ಲಿ ಚಾಣಕ್ಯ ನಡೆಯನ್ನು ಇಟ್ಟಿದ್ದಾರೆ. ಈಗ ಅಂಥವರ ವಿರುದ್ಧ ನಿಮ್ಮ ಸ್ಟ್ರಾಟಜಿ ಬದಲಾವಣೆ ಮಾಡ್ಕೋಬೇಕಾ, ಹೇಗೆ? ಬಹಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದ್ದೀವಿ. ಓಡೋ ಟೈಮಲ್ಲಿ ಓಡ್ತದೆ, ಬೀಳೋ ಟೈಮಲ್ಲಿ ಬೀಳ್ತಾರೆ. ಇದು ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ, ಎದುರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಇದೆ, ನಮ್ಮ ಸಂಘಟನೆ ಕಾರ್ಯಕರ್ತರ ಶಕ್ತಿ ಇದೆ. ಹೇಗೆ ಬಗ್ಗಿಸ್ತಾ ಇದೊಂದು ಚುನಾವಣೆಯಿಂದ ಎಲ್ಲವೂ ಕೂಡ ಆಪರೇಷನ್ ಮಾಡ್ತಾರಂತೆ ಸರ್ JDS ನವರು. ಅವರೇ ಕುಮಾರಸ್ವಾಮಿ ಇಡೀ ದೇಶದಲ್ಲಿ ಆಪರೇಷನ್ ಮಾಡೋಕೆ ಬಿಜೆಪಿ ಸಹಿಸ್ಕೊಂಡಿತ್ತು, ರಾಜ್ಯದಲ್ಲಿ ಬಿಜೆಪಿಗೆ ಆಪರೇಷನ್ JDS ನೀವೆಲ್ಲ ಮಾತನಾಡ್ತಾರ ನೋಡಿದ್ರೆ ಇಲ್ಲಿವೇ ಎಲ್ಲವೂ ಮುಕ್ತಾಯ ಆಗ್ತಾ ಇದೆ. ಆ ಭಾವನೆಯಲ್ಲಿ ನೀವು ಮಾತನಾಡ್ತಾ ಇದ್ದೀರಿ. ಈ ಘಟನೆ ಆಗಬಾರ್ದಿತ್ತು, ದುರಾದೃಷ್ಟ ಇದು, ಅದನ್ನ ನಾನೇ ಒಪ್ಕೊಳ್ತಾ ಇದ್ದೇನೆ. ಆದರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಳ್ತದೆ. DK ಶಿವಕುಮಾರ್ ಆಗಲಿ ಇನ್ನೊಬ್ಬ ಮುಖ್ಯಮಂತ್ರಿ ಬರಲಿ ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದನ್ನ ಯಾವ ರೀತಿ ಈ ಸರ್ಕಾರನ ಬಗ್ಗಿಸ್ಬೇಕು, ಕೊಳಗಿಸ್ಬೇಕು ಅದನ್ನ ಮಾಡ್ತೇವೆ. ವಿಜೇಂದ್ರ ಕೆಟ್ಟ ಹೆಸರು ತರಬೇಕು ಅಂತ ಇದು ಆಗಿರ್ಬೋದು. ವಿಜೇಂದ್ರ ಅವರು ಕೆಟ್ಟ ಹೆಸರು ತರೋಣ, ಒಂದು ಪ್ಲಾನ್ ಮಾಡಿದಾರ ಸರ್ ನಿಮ್ಮ ವಿರೋಧಿಗಳು? ನಿಮ್ಮ ಒಳಗಡೆ ಇರುವಂತ ವಿರೋಧಿಗಳು ನನ್ನ ಹಣೆ ಬರದಲ್ಲಿ ಬರ್ದಿದ್ದನ್ನ ಯಾರು ಕೂಡ ತಪ್ಸಕ್ಕಾಗೋದಿಲ್ಲ. ಇನ್ನೊಬ್ರು ಹಣೆ ಬರದಲ್ಲಿ ಬರ್ದಿದ್ದು ನಾನು ಕೂಡ ತಪ್ಸಕ್ಕಾಗಲ್ಲ. ಈ ಎಲ್ಲ ಬೆಳವಣಿಗೆಯಿಂದ ವಿಚಲಿತವಾಗಿ ಓಡೋಗ್ತಕ್ಕಂಥ ವಿಜೇಂದ್ರ ನಾನಲ್ಲ. ನಾನು ಒಬ್ಬ ಪಕ್ಷದ ಕಾರ್ಯಕರ್ತ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇದ್ದೇನೆ, ಯಡಿಯೂರಪ್ಪ ಅವ್ರ ಮಗನೂ ಕೂಡ ಇದ್ದೇನೆ. ಇವೆಲ್ಲನೂ ಕೂಡ ಅರಗಿಸ್ತಕ್ಕಂಥ ಶಕ್ತಿ ನನಗೂ ಕೂಡ ಇದೆ. ಯಾರಿಗೆ ಏನು ಮಾಹಿತಿ ಕೊಡಬೇಕು ಕೊಡ್ತೇನೆ. ಧನ್ಯವಾದಗಳು.